ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊರಡ್ತಾ ಇದ್ದೀವಿ ಗುಂಡನ್ ಮದುವೆಗೆ. ಸೊ ಈ ಸೀರೆ, ಈ ಜ್ಯುವೆಲ್ಲರಿನ ಹಾಕೋತಾ ಇದ್ದೀನಿ. ನಾನೇ ಸೀರೆ ಉಟ್ಕೊಂಡು ನಾನೇ ಮೇಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬರೀ ಹೇರ್ ಸ್ಟೈಲ್ ಅಷ್ಟೇ ಹೊರಗಡೆ ಮಾಡಿಸ್ಕೊಡೋಣ ಅಂತ ಪ್ಲ್ಯಾನ್ ಇರೋದು. ಸೊ ಲೆಟ್ಸ್ ಗೋ. 10 o'clock ಎಲ್ಲ ಮನೆಯಿಂದ ಹೊರಡ್ತಾ ಇದ್ದಾರೆ. ಸೊ ನಾವೆಲ್ಲಿಂದ 10 o'clock ಎಲ್ಲ ಅಲ್ಲಿ ಹೋಗಿ ರೀಚ್ ಆಗಿರಬೇಕು. ಲೇಟ್ ಆಗಿ ಹೋಗ್ತೀವ ಅಥವಾ ಆನ್ ಟೈಮ್ ಹೋಗ್ತೀವ ಅನ್ನೋದು ಇವಾಗ ಫುಲ್ ಕನ್ಫ್ಯೂಷನಲ್ಲಿದೆ. ನೋಡಬೇಕು. ನಾವು ರೆಡಿ ಆಗೋದು ಆಬ್ವಿಯಸ್ಲಿ ಹುಡುಗಿ ರೆಡಿ ಆಗಕ್ಕೆ ಲೇಟ್ ಆಗುತ್ತೆ. ಬಟ್ ಲೆಟ್ಸ್ ಸಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಗುಂಡನ್ ಮದುವೆ ಬ್ಲಾಗ್. ಇವಾಗ 9:22 ಆಗಿದೆ. ಸ್ಯಾರಿ ಉಟ್ಕೊಂಡು ಅಥವಾ ಬೇಸ್ ಮೇಕಪ್ ಮಾಡಿಕೊಂಡು ಹೊರಟಿದ್ದೀವಿ. ಕಾರ್ನಾಗ ಹೋಗ್ಬೋದು. ಸ್ವಲ್ಪ ಹೇರ್ ಸ್ಟೈಲ್ ಮಾಡ್ಕೊಬೇಕು. ಅದೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಟೈಮ್ ಸಾಕಬೇಕಲ್ಲ. ಆಮೇಲೆ ಹೆಂಗಾಗುತ್ತೆ. ಆಮೇಲೆ ಒಂಚೂರು ಬಳೆ ಆಲ್ಟ್ರೇಷನ್ ಎಕ್ಸ್ಚೇಂಜ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಬರಬೇಕು. ಸೊ ಹೇರ್ ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ನನಗೆ ಜಡೆ ಚೆನ್ನಾಗಿ ಕಾಣಲ್ಲ ಅಂತ. ಸ್ಯಾರಿಗೆ ಜಡೆನೇ ಚೆನ್ನಾಗಿ ಕಾಣೋದು ಅಂತಂದ್ಬಿಟ್ಟು ಈ ಸಲ ಸ್ವಲ್ಪ ಸ್ಟ್ರೈಟ್ ಸ್ಟೈಲ್ ಜಡೆನ ಹಾಕ್ಸ್ಕೊಂಡಿದ್ದೀನಿ. ಸೊ ರೆಡಿ ಆಗಿದ್ದೀನಿ. ಈ ಥರ ಕಾಣಿಸ್ತಾ ಇದ್ದೀನಿ. ಹ್ಯಾಂಡ್ ಲುಕಿಂಗ್. ಯೂಶ್ವಲಿ ನಾವು ಕೊಪ್ಪಕ್ಕೆ ಹೋಗೋದು ಬಾಳೆಹೊನ್ನೂರ ಮೇಲೆ. ಬಟ್ ಈ ಸಲ ಮೇಲ್ಪಾಲ್ ಮೇಲೆ ಕೊಪ್ಪ ಹೋಗೋಣ ಅಂತ ಹೊರಟಿದ್ದೀವಿ. ಸ್ವಲ್ಪ ಬೇಗ ಆಗುತ್ತೆ. ಒಂದು 3 ಕಿಲೋಮೀಟ್ರಿನ ಕಡಿಮೆ ಆಗುತ್ತೆ ಅಂತ. ಇಲ್ಲಿಂದ ರೋಡ್ ಜರ್ನಿ ಅಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿತ್ತು. ನೀವು ಆಚೆ ಈಚೆ ಎಲ್ಲಿ ನೋಡಿದ್ರು ನಿಮಗೆ ಟೀ ಎಸ್ಟೇಟ್ ಇತ್ತು. ನಿಮಗೆಲ್ಲ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೇಕಂದ್ರೆ ಈ ದಾರಿನ ಡೆಫಿನೆಟ್ಲಿ ಚೂಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಇದೆಲ್ಲ ಟೈಮ್ ಫಂಕ್ಷನ್ಗೆ ಹೋಗೋದು. ಬಟ್ ನಮ್ಮನೆಲ್ಲ ಸ್ವಲ್ಪ ಬೆಳಿಗ್ಗೆ ಒಂದು 7-8 ಹಂಗೆಲ್ಲ ನಾವು ರೆಡಿ ಆಗಿದ್ದೀವಿ. ಮೇಕಪ್ ಅವಾಗಿಂದ ಅದಾದ್ಮೇಲೆ ಏನೂ ಮೇಕಪ್ ಮಾಡಿಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಫುಲ್ ಡಲ್ ಆಗಿರ್ತೀನಿ ಅಂತ ಇವಾಗಲೇ ವೀಡಿಯೋ ಮಾಡ್ತಾ ಇದ್ದೀವಿ. ಓಕೆ ಗಾಯ್ಸ್, ದ ಥಿಂಗ್ ಇಸ್ ನಾವಿಷ್ಟೊತ್ತಿಗೆ ಮದುವೆಗೆ ಹೋಗಿ ಸುಮಾರು ಫೋಟೋ ಎಲ್ಲ ತೆಗೆಸ್ಕೊಂಡು ಎಲ್ಲ ಮಾಡಿರ್ಬೇಕಿತ್ತು. ಬಟ್ ನಾವಿನ್ನ ಕಾರಲ್ಲೇ ಇರೋದ್ರಿಂದ, ನಮ್ಗಿನ್ನ ತಿಂಡಿ ಆಗ್ದೇ ಇರೋದ್ರಿಂದ, ನಾವು ಬಾಡಿ ಬೆಂಡಾಗಿರೋದ್ರಿಂದ ಏನಾಗುತ್ತೋ ಗೊತ್ತಿಲ್ಲ. ಯಾರೋ ಇಬ್ರು ಹುಡುಗರು ನಮ್ಗೆ ದಾರಿ ತೋರಿಸ್ತಾ ಇದ್ದಾರೆ. ನಮ್ಗೆ ನಮ್ಮಪ್ಪಂಗೆ ಬಂಟ್ರ ಭವನ ಎಲ್ಲಿ ಅಂತ ಗೊತ್ತಿಲ್ಲ. ಕೊಪ್ಪದಲ್ಲಿ ನಾವ್ ಹಂಗಾಗಿ ಎಲ್ಲಿ ಯಾವುದೋ ಒಂದು ರಾಂಗ್ ಇದಕ್ಕೆ ಹೋಗಿ ಮಂಟಪ ಮದ್ವೆ ಮನೆಗೆ ಹೋಗಿ ಹುಡ್ಗ ನೋಡ್ತೀವಿ, ಪರಿಚಯನೇ ಇಲ್ಲ ಯಾರು ಅಂತ. ಅಪ್ಪ ನಾವಿಲ್ಲೇ ಊಟ ಮಾಡ್ಕೊಂಡು ಹೋಗೋಣ, ಹಿಂಗು ಲೇಟ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಅಮ್ಮನ ಆಗುತ್ತೆ, ಸ್ವಂತ ಮಾವನ್ ಮಗನ್ ಮದ್ವೆ ಇದು, ಹಂಗೆಲ್ಲ ಮಿಸ್ ಮಾಡಕ್ ಆಗಲ್ಲ ಅಂತ ಹೇಳಿ ಬಂದ್ವಿ. ಅಂತೂ ಪಾಪ ಎಲ್ಲಿಗೋ ಮೈ ಗಾಡ್. ಫೈನಲಿ ಮದ್ವೆಗೆ ಬಂದ್ಬಿಟ್ಟು ಹೋಗೋಣ. ಅಯ್ಯೋ ಇಂಚು ನಮ್ದು ಅಲ್ಲ, ಅದೇ ಎಲ್ಲರೂ ಅದಕ್ಕೆ ಮಿಕ್ಸ್ ಮಾಡ್ಕೊಳೋದು. ಹಾಯ್, ಕಾಲೇಜಿದ್ದು ಸಿರಿ ಕಲಂಕಾರಿ ಬ್ಲೌಸ್ ಹಾಕ್ಬಿಟ್ಟಿದ್ಯಾ? ಏನು ಇದ್ರ ಬಗ್ಗೆ ಏನಂತೀರಿ ತಾವು? ಯಾವ್ದ್ರ ಬಗ್ಗೆ? ಫಂಕ್ಷನ್ ಬಗ್ಗೆ ಹೇಗಾಯ್ತು? ನಾನು ಹೇಳ್ಬೇಕಾ? ಅಲ್ಲ ನೋಡಿಲ್ಲ, ನಾ ಈಗ ಬಂದಿದ್ದಲ್ಲ ದೊಡಮ್ಮ. ಹೆಂಗ್ ಕಲಿಸ್ತಾ ಇದ್ವಿ ದೊಡಮ್ಮ? ಗೊತ್ತಿಲ್ಲ, ನೀವ್ ಹೇಳ್ಬೇಕು. ನೀವೆಲ್ಲರಿಗೂ ವಯಸ್ಸದಲ್ವಾ? ಕಳಿಸಿ ಎಲ್ಲ ಗ್ರೂಪ್ ಅಲ್ಲಿ, ಅದು ನೋಡೋಣ, ಸರಿ ಮಾಡಿ. ಅದನ್ನ ಫೋಟೋನ ವಿಡಿಯೋನಾ? ಹಪ್ಪಳ, ಉಪ್ಪಿನಕಾಯಿ, ಕೋಸಂಬರಿ, ಬೀನ್ಸ್ ಪಲ್ಯ, ಕಡಲೆ ಪಲ್ಯ, ಪಾಯಸ. ಇದೇನು ಸ್ವೀಟು? ಪಾನ್ ಸ್ಯಾಂಡ್ವಿಚಾ? ಗೋಬಿ, ಡ್ರೈ ಗೋಬಿ, ಹೋಳಿಗೆ, ಬೆಳೆ ಹೋಳಿಗೆ, ಹಾಲ, ನಿಸರ್ಗ KS ಗೌಡ. ಏನಿಗೆ? ಬೆಳೆ ಹೋಳಿಗೆ, ಹಾಲ, ಇದು ಚಟ್ನಿ. ಬತ್ತೂರ ಅಂತ ದೊಡ್ಡ ಸೈಜ್ ಪೂರಿ. ಇದಕ್ಕೆ ಇದು ಸಾಗು, ಪನ್ನೀರ್ ಗ್ರೇವಿ, ಗೀ ರೈಸ್, ಕುರ್ಮಾ, ರೈಸ್, ಸಾಂಬಾರ್, ಮಜ್ಜಿಗೆ. ಇನ್ನೇನಾದ್ರೂ ಮಿಸ್ ಮಾಡಿದ್ವಾ?
ಹಪ್ಪಳ ತಗೊಂಡೆ ಅಷ್ಟೇ. ಓಕೆ, ಊಟ ಮಾಡ್ದೇ ಬ್ರೇಕ್ಫಾಸ್ಟ್ ಆಗ್ದೇ ಬಂದಿದ್ವಿ. ಈಗ ಆಲ್ರೆಡಿ 12:30 ಆಗಿತ್ತು. ತುಂಬ ಹಸಿವಾಗಿತ್ತು. ಖಾಲಿ ಹೊಟ್ಟೆಯಲ್ಲಿರೋದಕ್ಕಿಂತ ಏನಾದರೂ ಐಸ್ ಕ್ರೀಮ್ ತಿನ್ಕೊಳ್ಳೋಣ ಅಂತ ಫಸ್ಟ್ ಬಂದವರು ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಹಾಗೆ ಟೇಸ್ಟ್ ಮಾಡ್ದಂಗೂ ಆಗುತ್ತೆ ಅಂತ. ಚೆನ್ನಾಗಿತ್ತು ಕಾಂಬಿನೇಷನ್, ಐಸ್ ಕ್ರೀಮ್ ಮತ್ತು ಕ್ಯಾರೆಟ್ ಹಲ್ವಾ. ನಂಗೆ ಅದು ಮೇಲ್ಗಡೆ ಹಾಕಿ. ಓಕೆ, ಥ್ಯಾಂಕ್ ಯು. ಹಲ್ವಾ ಕಬಾಬ್ ಅಲ್ಲ, ಲೆಗ್ ಪೀಸಾ, ಹಾಲು ಕಬಾಬ್. ಇದೇನು ಮಟನ್ ಸಾಂಬಾರ? ಇದು ತಿಳಿ ಸಾರು, ಗೀ ರೈಸು, ಚಿಕನ್ ಸಾಂಬಾರು, ಕಬಾಬು, ಪಾಯಸ, ಆಮೇಲೆ ಸೌತೆಕಾಯಿ, ಲೆಮನ್, ಉಪ್ಪು, ಅನ್ನ. ಇಡ್ಲಿ, ಐಸ್ ಕ್ರೀಮ್ ಹಿಂದ್ಗಡೆ ಇದೆ ದೊಡ್ಡಮ್ಮ, ದೂರ ಹಿಂಗ್ಸುತ್ತಾ. ಯಾರು ನಂಗೂ ಗೊತ್ತಾಗಿಲ್ಲ. ಐಸ್ ಕ್ರೀಮ್ ತಿಂದು ಸ್ವಲ್ಪ ಹೊತ್ತಾಗೋಷ್ಟರೊಳಗೆಲ್ಲ ನಮ್ಮ ಮನೇಲಿ ಊಟಕ್ಕೆ ಬಂದರು. ಹಂಗಾಗಿ ನಾನು ಬಂದು ಊಟ ಕುತ್ಕೊಂಡ್ಬಿಟ್ಟೆ. ನನಗೆ ನಾನ್ ವೆಜ್ಗಿಂತ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆದರೂ ವೆಜ್ಜಲ್ಲಿ ಸುಮಾರು ತರಕಾರಿ, ಸಾರು, ತರಕಾರಿ, ಪಲ್ಯ, ರಸಮ್ಮು, ಸ್ವೀಟು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಟ್ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ನಾನ್ ವೆಜ್ ಇಷ್ಟ. ನಾನು ಒಬ್ಬಳೇ ಅಲ್ಲಿ ಹೋಗಿ ಕುತ್ಕೋಬೇಕಲ್ಲ ಅಂತ ಇವ್ರ ಜೊತೆ ಬಂದು ನಾನು ನಾನ್ ವೆಜ್ ಊಟ ಕುತ್ಕೊಂಡಿದ್ದೀನಿ. ಸೊ ನಮ್ಮ ಅತ್ತೆಯವರೆಲ್ಲ ಬಂದಿದ್ದಾರೆ ಫಂಕ್ಷನ್ಗೆ. ಅತ್ತೆಯವರು ಅಂದರೆ ಅಪ್ಪನ ತಂಗಿಯವರು, ಅಷ್ಟು ಜನ ಬಂದಿದ್ದಾರೆ ನೋಡಿ. ಇವರೆಲ್ಲ ನಮ್ಮ ಅಪ್ಪನ ತಂಗಿಯವರು. ಸೊ ಅದಕ್ಕೆ ಎಲ್ಲರ ಜೊತೆ ಕುತ್ಕೊಂಡು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಊಟ ಮಾಡ್ಕೊಂಡು ಬಂದು ಗ್ರೂಪ್ ಫೋಟೋ ತೆಗೆಸ್ಕೊತಾ ಇದ್ದೀವಿ. ಇವ್ರು ಯಾವಾಗಲೂ ಒಟ್ಟಾಗಿ ಬರೋದೇ ಇಲ್ಲ. ಏನೋ ಅಪರೂಪಕ್ಕೆ ನಮ್ಮಪ್ಪ 4 ಜನ ಅಕ್ಕ ತಂಗಿಯವರು ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ಹಾಯ್ ಫ್ರೆಂಡ್. ಬಟ್ಟೆ ಬಿಚ್ಚ ಇತ್ತು ಅಲ್ಲ, ಅವಳಿಗೆ ಸರಿ ಮಾಡಕ್ ಹೇಳಿದ್ದು. ಮುಖ ತರಿಸಿ ಆದದು. ಬರೀ ಇನ್ಫಾರ್ಮೇಶನ್ ಇದು ಆದು. ಭಾರಿ ದೊಡ್ಡ ಫ್ಯಾಮಿಲಿ ನಮ್ದು. ನಾವ ಲೈವ್ ಅವರು ಇಲ್ಲ, ಇವತ್ತು ರಜೆ ಮಾಡಿದವ್ರೆ, ಸುಸ್ತಾಯ್ತು. ಮದುವೆ ಫಂಕ್ಷನ್ ಮುಗಿತು. ಈಗ ಮನೆಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡೋದು. ಮನೆಗೆ ನೀವು ಬನ್ನಿ ಕುತ್ಕೊಳ್ಳಿ. ಕೈ ಮುಗಿಬೇಕಂತ ಇಬ್ರು. ಕೈ ಮುಗಿರಿ, ಕೈ ಮುಗಿರಿ. ಹಾಡೇ ಕೇಳಿಸ್ತಿಲ್ಲ. ಚೂರು ಜೋರಾಗಿ ಬರ್ಲಿ ಹಾಡು. ಅಮ್ಮ ಕೂದಲು ನೋಡಿದ್ದ
ಇದಕ್ಕೆ ಹಾಡಬೇಕು ಹಾಲುಂಡ ಹೇಳಿ ಹೇಳಿ ಯಾರು ಆಸೆಗೆ ಮಿತಿ ಇಲ್ಲ ಅಕ್ಕರೆ ಗರಿವಿಲ್ಲ ಮರವೇ ಸ್ಥಿರವಲ್ಲ ಹೆಣ್ಣಿಗೆ ಅಮ್ಮನ ಮಡಿಲೇ ಕೊನೆಯಲ್ಲ ತೆಂಗು ತನಗಲ್ಲ ಬಾಳೆಯು ಬನಕಲ್ಲ ಹುಟ್ಟಿದ ಊರಲ್ಲಿ ನದಿಯಿಲ್ಲ ಮಗಳೇ ಮಗಳು ಎಂದಿಗೂ ಮನೆಗಲ್ಲ ತಾಳಿ ಕಂಡ ನಾರೀನು ತವರು ಮನೆಗೆ ಹಾಕು ಬೆನ್ನು ತಾವರೆ ಹೂ ಶಿವನಿಗೆ ಅಕ್ಕನೇನು ತಂಗಿಯೇನು ಮುದ್ದಿನ ಮಗಳಾದರೇನು ಹೆಣ್ಣು ಬರರ ಹೊಸಿರಿಗೆ ಓ ಗಂಗೆ ಬರುವೆನು ಓ ತುಂಗೆ ಬರುವೆನು ಓ ಗಂಗೆ ಬರುವೆನು ಓ ತುಂಗೆ ಬರುವೆನು ಮರಿಬ್ಯಾಡಿರಿ ಮಗುವನು ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ ಹುಡುಗಿನ ಹೊಡ್ಸಿ ಎಲ್ಲರೂ ಹೋದ್ಮೇಲೆ ಲಾಸ್ಟಿಗೆ ನಾವು ಬಂದ್ವಿ. ಆನ್ ದ ವೇಲಿ ಸ್ವಲ್ಪ ಏನಾದರೂ ಕಾಫಿ ಕುಟ್ಕೊಂಡು ಹೋಗೋಣ ಅಂತ ಒಂದು ಚಿಕ್ಕ ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ. ಏನು ಮಾಡ್ತಾ ಇದ್ದೀರಾ? ಹಾಂ 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 ಓಕೆ. ಅದು ಹೆಂಗೆ ಕೂರಿಸ್ತೀರಾ ಡೆಕೋರ್ ಮಾಡೋಕ್ಕೆ? ಹಾಂ ಓ ಹಾಂ ಓಕೆ ನೈಸ್ ನೈಸ್. ಓ ಆಗುತ್ತೆ ಯಾವ ಥರ ಇಲ್ಲ ಇಟ್ಕೊಬೇಕಾ? ಇದೊಂದು ಕೈ ಅಡ್ಡನ ಅಂತ. ಹಾಂ ಓ ಹೋ 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 ಚೆನ್ನಾಗಿ ಬಂತು. ಓ ಚೆನ್ನಾಗಿ ಕಾಣುತ್ತೆ. ಬೇಕಾದ್ರೆ ಒಂಚೂರು ಮೇಲ್ಗಡೆಗೆ ಅದೇ ಇದು
ಜಾಸ್ತಿ ಮಾಡ್ಬೇಕು. ಜಾಸ್ತಿ ಮಾಡಬೇಕು ಅಂದ್ರೆ ಈಗ ಕಾಣ್ಬೇಕಂತ ನಂಬ್ಕೊಂಡೆ ನಾನು. ಇಲ್ಲ ಹಿಂಗಿರ್ಲಿ. ಮಲ್ಗೆ ಇರಲಿ ಚೆನ್ನಾಗಾಗುತ್ತೆ. ಹಂಗೆ ಹಂಗೆ ಸೂಪರ್. ಏನದು ಕಲೆಗಾತಿ ಸಾಕ್ತಾ ಇದ್ದೀರಾ ಚರ್ದಕ್ಕಂತದ್ದೆ ಅಲ್ಲದ ಸರಿ. ಥ್ಯಾಂಕ್ ಯು. ಹಾಯ್ ಒಳಗಡೆ ಹೋದರೆ ಹೊರಗಡೆ ಬಂದಿಲ್ಲ. ಇವಾಗ ಗ್ಲೋ ಆಗಿ ಕಾಣಿಸ್ತಾ ಇದೆಯಲ್ಲ ಲೈಟಿಗ ಅಂತ ಅಲ್ಲ. ಅರ್ಶನ ಎಲ್ಲಕ್ಕೂ ಇದಕ್ಕೆ ಇಟ್ಕೊಂಡು ಕೆನ್ನೆಗೆ. ಹಾಯ್ 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 ಹಾಯ್. ಅಬ್ಬ ಇಲ್ಲಿ ಅಬ್ಬ ಕಲ್ಲ ಕೃಷ್ಣ. ಅಯ್ಯೋ ಬರುತ್ತೆ ನೋಡಿ. ರೂಮ್ಗೆ ಹೋಗೋದು ಕರೆಕ್ಟಾಗಿ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು. ನಿಂಚು ನಿನ್ನ ಹಿಡ್ಕೊಂಡು ಯಾರೋ ಬಂದ್ರು. ಅಲ್ಲ ಯಾರು ಹೇಳಿಲ್ಲ, ಅವನೇ ಹುಡ್ಕೊ ಬಂದಿದ್ದ ಜಗ್ಲಿಯಿಂದ. ಯಾರಿಗೆ? ನಮ್ಗೆ ಯಾರು ಶೂಟ್ ಮಾಡಬೇಡಿ ಅಂದ್ರೆ ಖುಷಿ ಆಗದ್ ಮಾಡಕ್ಕೆ. ಈವ್ನಿಂಗ್ಗೆ ಕಾಫಿ ರೆಡಿ ಆಗ್ತಾ ಇದೆ. ಇಲ್ಲಿ 6 ಗಂಟೆ ತನಕ ರಾವ್ ಕಾಲ ಅಂತ ಹುಡುಗಿ ಹೊರಗಡೆನೆ ವೇಟ್ ಮಾಡ್ತಾ ಇದ್ರು. 6 o'clock ಎಲ್ಲ ಬಂದ್ರು. ಇವಾಗ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತಾ ಇದೆ. ಏನ ಹಾಡು ಹೇಳಿ ಅಲ್ಲ, ಹಾಡು ಯಾವಾಗ ಹೇಳೋದು? ಅಲ್ಲ ಅದು ಓಡ್ತಿಲ್ಲ ಈಗ ಸದ್ಯಕ್ಕೆ ನಡೀತಾ ಇದೆ ಓಡ್ತಿಲ್ಲ ವಿಡಿಯೋ. ಹಾಡು ಯಾರು ಹೇಳಿ? ಅಲ್ಲ ಯಾರು ಹಾಡು ಹೇಳ್ತಿಲ್ಲ. ಅಲ್ಲ ಗುಂಡಿನ ಬಾಸುಂಗೇನ ಭಾಗ್ಯದಲ್ಲಿ ಒಳಗಡೆ ಇರ್ಬೇಕು. ದೂರ ಹೊಡಿತಾರಾ? ಬನ್ನಿ ಅಂತ ಒಳಗಡೆ ಅಲ್ಲ. ರಂಗೋಲಿ ಬಿಡಿ. ಫುಟ್ಬಾಲು. ಹಾ ನಾನು ನೋಡ್ಬೇಕು. ಫೋಟೋ ಮಾತ್ರ ಮಾಡ್ತೀನಿ. ನನ್ ಪರವಾಗಿಲ್ಲ, 100 ಜನ ನೋಡ್ತಾರೆ ಈಗ. ಫ್ಯಾಮಿಲಿಯವರು ಮನೇಲಿರೋರೆಲ್ಲರೂ ನನ್ನ ಸಬ್ಸ್ಕ್ರೈಬರ್ಸ್. ನಾನು ಅವ್ರದ್ದೇ ಕಂಟೆಂಟ್ ಮಾಡೋದಿಲ್ಲ, ಹಂಗಾಗಿ ಇಬ್ರು ಹಾಗೆ ಒಂದ್ಸರಿ ನೋಡಿ. ಇಬ್ರು ನೋಡಿ. ಅಷ್ಟೇರಿ ಮೇಡಮ್ ಇಲ್ಲಿ ವೈಟ್.
ಸೇರಿ. ಒಂದ್ಸರಿ ಈಚೆ ನೋಡಿ. ಇಲ್ಲಿ ಇವ್ರದಾಯ್ತು. ಪೂರ ಬಂದಿದೆ ಸಕಲ. ಎಂತ ಹೇಳಿದ್ರು ಮೊದ್ಲು ಹೇಳ? ಏನ್ ಹೇಳಿದ್ರು? ಹೇಳು 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 ಹೇಳು. ಅದೇ ಒತ್ತಾಯ ಮಾಡಕ್ಕೆ ಮುಂಚೆನೆ ಪ್ಲಾನಿಂಗ್ ಆಗಿದೆ. ಹಾ ಹಾ ಈಗ ನೀನ್ ಮಾಡ್ತಿದ್ಯಾ ಇಲ್ವಾ? ಪ್ಲೀಸ್ ಬಿಟ್ಟೋಗಿ ಅಲ್ಲ, ಅವ್ನು ಕ್ಯಾಮ್ರಾ ಶೈ, ಅವನು ಕ್ಯಾಮ್ರಾ ಮಾತಾಡಕ್ ಗೊತ್ತಾಗ್ತಿಲ್ಲ ಅದಕ್ಕೆ. ಇವಾಗ ಫಸ್ಟ್ ಟೈಮ್ ಹುಡುಗಿನ ಮನೆ ಕರ್ಕೊಂಡ್ಬಂದ್ಮೇಲೆ ಮಾಡುವಂಥ ಶಾಸ್ತ್ರಗಳನ್ನೆಲ್ಲ ಮಾಡೋಣ ಬನ್ನಿ. ರಿಯಲ್ ಲೈಫಲ್ಲಿ ಆಗಿದ್ರೆ ನಾನು ಈ ಶಾಸ್ತ್ರಗಳ ಬಗ್ಗೆ ಎಲ್ಲ ಇಷ್ಟು ತಲೆ ಕೆಡ್ಸ್ಕೊತಿದ್ನೆಲ್ಲ ಗೊತ್ತಿಲ್ಲ. ಇವಾಗ ವೀಡಿಯೋ ಮಾಡಬೇಕು, ಪ್ರಾಪರಾಗಿ ಇನ್ಫಾರ್ಮೇಷನ್ ಹೇಳಬೇಕು ಅನ್ನೋಕ್ಕೋಸ್ಕರ ಕಾಲೆಲ್ಲ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಗೌರಿನೇನು ಮಗ್ದಿರ್ತಾರೆ ಅಂದರೆ ಗೌರಿನೇನು ತಗೊಬಂದಿರ್ತಾರೆ ಬಾವಿಯಿಂದ, ಅದನ್ನು ಈ ಥರ 3 ಸುತ್ತು ತುಳಸಿಗೆ ಸುತ್ತ ಬಂದ್ಬಿಟ್ಟು ಅದೇ ತುಳಸಿಗೆ ಆ ನೀರನ್ನು ಹಾಕ್ತಾರೆ. ಸೊ ಅಲ್ಲಿಗೆ ಇದು ಮುಗಿಯುತ್ತೆ. ಈಗ ಫೈನಲಿ ಇವ್ರನ್ನ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೋಬೇಕು. ಆಲ್ರೆಡಿ ಒಂದ್ಸಲ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಆಗಿದೆ. ಸೆಕೆಂಡ್ ಟೈಮ್ ಸ್ನಾನ ಎಲ್ಲ ಆಗಿ ಮತ್ತೆ ತುಳಸಿ ಪೂಜೆ ಎಲ್ಲ ಆದಮೇಲೆ ಇವಾಗ ಮತ್ತೆ ಒಳಗಡೆ ಕರ್ಕೊತಾ ಇರೋದು ಆರತಿ ಮಾಡಿ. ಬಹಳ ಒಳ್ಳೆ ಪ್ರಾರ್ಥನೆ, ಬಹಳ ಒಳ್ಳೆ ಪ್ರಾರ್ಥನೆ. ಧನ್ಯವಾದಗಳು. ಅದೆಲ್ಲ ಆದಮೇಲೆ ಇವಾಗ ಹುಡುಗಿ ಇಬ್ಬರು ದೇವ್ರ ಮನೆಗೆ ಹೋಗ್ಬಿಟ್ಟು ಫಸ್ಟ್ ಟೈಮ್ ಮನೆಯಲ್ಲಿ ಇಬ್ಬರು ಸೇರಿಬಿಟ್ಟು ದೀಪ ಹಚ್ಚಿ ದೇವ್ರ ಪೂಜೆ ಮಾಡ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಶಾಸ್ತ್ರಗಳೆಲ್ಲ ಮುಗಿಯುತ್ತೆ. ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಪಾರ್ಟಿ. ಇದಾಗಿತ್ತು ಗುಂಡನ್ ಮದುವೆ ಸಕ್ಸಸ್ ಪಾರ್ಟಿ. ಓಕೆ ಗಾಯ್ಸ್, ಈ ವಿಡಿಯೋ ಜೊತೆಗೆ ಗುಂಡನ್ ಮದುವೆ ಸೀರೀಸ್ ಎಂಡ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್. ಬಾಯ್ ಬಾಯ್.